ಈಗ ಆ ರೀತಿಯಾಗಿ ಹೇಳಿದಾಗ್ಲೇ ಪಕ್ಷಕ್ಕೂ ಸರ್ಕಾರಕ್ಕೂ ಒಂದು ಸಂಘರ್ಷವೂ ಕೂಡ ಆಗೋ ಚಾನ್ಸಸ್. ಸಂಘರ್ಷ ಏನಿಲ್ಲ, ನಮ್ಮದು ವೈಯಕ್ತಿಕವಾದಿದ್ರೆ ಸಂಘರ್ಷ. ವೈಯಕ್ತಿಕವಾದ ವಿಚಾರಗಳು ಬಂದಾಗ ಸಂಘರ್ಷ. ಇವಾಗ ನೀವೇನೋ ಬಂದು ಇಂಥ ತೊಂದರೆ ಆಗ್ತಾ ಇದೆ ಅಂದರೆ ಅದು ನಂದು ಜವಾಬ್ದಾರಿ ಮತ್ತು ನನ್ನ ಹಕ್ಕು ಕೂಡ ಅವ್ರಿಗೆ ಹೇಳೋಕ್ಕೆ ಎರಡೂ ಇದೆ. ಅದನ್ನು ನಾನು ಹೇಳ್ತೀನಿ. ಮಂತ್ರಿ ಆಗದ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಂತ. ಈಗ ನಾನು ಆ ಥರ ಮಾಡೋಂಗಿದ್ದಿದ್ರೆ ಇಷ್ಟು ದಿವಸ ರಾಜಕಾರಣದಲ್ಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗಲೂ ಪಲ್ಟಿ ಓಡಿಸ್ಬಿಟ್ಟಿರೋರು. ಈ ದೇಶದಲ್ಲಿ ರಾಜಕಾರಣ ಧರ್ಮಾಧಾರಿತ ರಾಜಕಾರಣ, ಜಾತಿ ಆಧಾರಿತ ರಾಜಕಾರಣ, ಈಗ ಬಂಡವಾಳ ಆಧಾರಿತ ರಾಜಕಾರಣ, ಈ ಮೂರು ವಿರುದ್ಧನೂ ನಾನಿರೋನು. ಅದರಿಂದ ಏನು ಒಳ್ಳೇದಾಗುತ್ತೆ ಅಂತ ನೋಡ್ಕೊಂಡು ಹೋಗ್ತೀವಿ ವಿನಃ ಬಾಕಿದೇನೂ ಬೇಕಾಗಿಲ್ಲ. ಯಾಕಂದ್ರೆ KPCC ಅಥವಾ PCC ಅಧ್ಯಕ್ಷರಾಗಿದ್ದಂಥವ್ರು ಅವರ ನೇತೃತ್ವದಲ್ಲಿ ಸರ್ಕಾರಗಳು ಬಂದಾಗ ಸಹಜವಾಗಿ ಅವರು ಮುಖ್ಯಮಂತ್ರಿ ಕಂಟೆಂಡರ್ ಆಗ್ತಾರೆ ಅಂತ ಹೇಳಿ. ನೀವು ಈಗ ಯುದ್ಧ ಕಾಲದಲ್ಲಿ ಅಧ್ಯಕ್ಷರಾಗಿದ್ರೆ, ಯಾಕಂದ್ರೆ 2 ವರ್ಷದ ಒಳಗಡೆನೆ ರಾಜ್ಯದಲ್ಲಿ ಚುನಾವಣೆ ಮುಗಿದು ಹೋಗುತ್ತೆ. AICCಯ ನಿಯಮದ ಪ್ರಕಾರ ಅಥವಾ KPCCಯ ನಿಯಮಗಳ ಪ್ರಕಾರವಾಗಿ ಕನಿಷ್ಠ 3 ವರ್ಷಗಳ ಕಾಲ, ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿದ್ರೆ ಕನಿಷ್ಠ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಾರೆ. ಆ ಲೆಕ್ಕದಲ್ಲೂ ಹೋದ್ರೂ ಕೂಡ ನೀವೇ ಅಧ್ಯಕ್ಷರಾಗಿರ್ತೀರಿ. ಈಗ ಬಹಳಷ್ಟು ಜನ ಮರ್ತೋಗಿದ್ದಾರೆ. ಈಗ 2023ನೇ ಚುನಾವಣೆ ಶಿವಕುಮಾರ್ ಅಧ್ಯಕ್ಷರು, ಸಿದ್ದರಾಮಯ್ಯ CLP ನಾಯಕರು, ನಾನು ವಿರೋಧ ಪಕ್ಷದ ನಾಯಕ, 3 ನಾಯಕತ್ವದಲ್ಲೇ ನಡೆದಿದ್ದು. ನನ್ನ ಸ್ಟ್ಯಾಂಡ್ ನನಗೆ ಸಿದ್ದರಾಮಯ್ಯವ್ರಿಗೆ, ಶಿವಕುಮಾರ್ ಸ್ಟ್ಯಾಂಡು. ಸೊ ಈ ಕಾಂಬಿನೇಷನಲ್ಲಿ ಗೆದ್ದಿದ್ದು. ಅಂದರೆ ಅವ್ರು ಮುಂದಿದ್ದಾರೆ ಅಂಥೇಳಿ ಅವ್ರದ್ದೇ ಅಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಆದ್ದರಿಂದ ಎಲ್ಲ ಸೇರಿ ಕಲೆಕ್ಟಿವ್ ಲೀಡರ್ಶಿಪ್, ಸಾಮೂಹಿಕ ನಾಯಕತ್ವದಲ್ಲಿ ಬಂದಿರತಕ್ಕಂಥದ್ದು. ಮುಂದೆಯೂ ಸಹ ಅದೇ ಥರ ಬರುತ್ತೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿಲ್ವಾ ನಿಮ್ಮಲ್ಲಿ? ನಾನು ಹೇಳ್ದಲ್ಲ, ಆ ಥರ ಮಾಡಬೇಕು ಅನ್ನೋದಿದ್ರೆ ಭಾಳ ಹಿಂದೆ ಮಾಡ್ತಾಯಿದ್ದೆ. ಸೋನಿಯಾ ಗಾಂಧಿ ಅವರೇ ನಂತರ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಡ್ಬೋದಿತ್ತಲ್ಲ. ಏನು ಮಾಡಬೇಕು, ಮಂತ್ರಿಯಾಗಿ ಏನು ಮಾಡಬೇಕು, ಅಥವಾ ಮಂತ್ರಿ ಆಗದೆ ನಾನು ಏನು ಕಳ್ಕೊಂಡಿದ್ದೀನಿ? ಯಾವುದೇ ರಾಜ್ಯಕ್ಕೆ ಹೋಗಿ, ಅಲ್ಲಿ ಮೊನ್ನೆ ಕೂಡ 2 ವರ್ಷದಿಂದ ಜಾರ್ಖಂಡಲ್ಲಿ ನಾವು ಸ್ಟೇಟ್ ನೋಡ್ಕೊಂಡು ಅವನು 2 ಸೀಟ್ ನಾನು ಕೊಟ್ಟಿದ್ದೆ, 2 ಸೀಟ್ ಗೆಲ್ಲಿಸ್ಕೊಂಡ್ಬಂದ್ವಿ, ಸರ್ಕಾರ ಮಾಡಿ ಬಂದಿದ್ದೀವಿ. ಸೊ ಆ ರಾಜಕಾರಣ ಅಂದರೆ ಬರೀ ಮುಖ್ಯಮಂತ್ರಿ ಆಗೋದೇ ಅಲ್ಲ. ರಾಜಕಾರಣ ಅಂದರೆ ಈ ದೇಶವನ್ನು ಸಹ ಮುಂದೆ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಯಾರ್ಯಾರು ಮಹಾತ್ಮ ಗಾಂಧಿ ಏನೂ ಆಗಲಿಲ್ಲ ಅಂದರೆ, ಆ ಥರ ಎಷ್ಟೋ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ, ಏನೂ ಆಗಿಲ್ಲ. ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಇವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾರಲ್ಲ. ನಿಮ್ಮ ಬಗ್ಗೆ ಬರುವ ಟೀಕೆಯ ಭಾಗವೂ ಹೌದು. ಅದರಲ್ಲಿ ಇರುವಂತಹ ಒಂದು ಅಂಶ, KPCC ಅಧ್ಯಕ್ಷರುಗಳ ಪಟ್ಟಿಗಳನ್ನು ನೋಡಿದಾಗ ಎಲ್ಲರೂ ಕೂಡ ಒಂದಲ್ಲ ಒಂದು ವಿಧಾನಸಭೆ ಅಥವಾ ಲೋಕಸಭೆಯ ಸದಸ್ಯರುಗಳಾಗಿದ್ದಂಥವರೇ PCC ಅಧ್ಯಕ್ಷರ ಹಾಕಿ ಬಂದಿರುವಂಥ ಇತಿಹಾಸ ಇದೆ. ಆದರೆ ಕೆಳಮನೆಯ ಸದಸ್ಯರುಗಳಾಗಿದ್ದಂಥವ್ರು, ನೇರವಾಗಿ ಜನರಿಂದ ಆಯ್ಕೆಯಾಗಿ ಬಂದಂಥವರೇ ಅಧ್ಯಕ್ಷರಾಗಿರುವಂಥ ಇತಿಹಾಸ. ಹರಿಪ್ರಸಾದ್ ಅವರು ಮೊದಲ ಬಾರಿಗೆ ಒಬ್ಬರು ಮೇಲ್ಮನೆಯ ಸದಸ್ಯನೊಬ್ಬ ಈಗ PCCಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅಂದರೆ ಜನರಿಂದ ನೇರವಾಗಿ ಗೆಲ್ಲಲಾರದವರು ಪಕ್ಷವನ್ನ ಜನರ ಮೂಲಕವಾಗಿ ಗೆಲ್ಲಿಸ್ಕೊಂಡು ಬರ್ತಾರಾ ಅನ್ನುವಂಥ ಪ್ರಶ್ನೆ ಇದು. ಈಗ ನೀವು ಸ್ಟೇಟ್ಮೆಂಟ್ಗಳೆಲ್ಲ ಓದಲ್ಲ, ಹೇಳಿಕೆಗಳು. ನಾನು ಆ ಥರ ಹೇಳಿಕೆಗಳು ಕೊಟ್ಟರೆ ಅಷ್ಟು ಬಿಡ್ತಾರೇನು? RSS ನನ್ನ ಹಿಂದೆ ಬಿದ್ದಿರ್ತಾರೆ ಏನೋ, ಎಲ್ಲೂ 28 ಕಥೆ ಹೇಳಿ ಸೋಲಿಸ್ತಾರೆ, ಅದೇನು ತೊಂದರೆ ಇಲ್ಲ ನನಗೆ. ಬಟ್ ಚುನಾವಣೆ ನಿಲ್ಲೋದಿಲ್ಲ ಅನ್ನೋ ಧೈರ್ಯ ಏನಿಲ್ವಲ್ಲ ನಮಗೆ. ನಾನು ಗೆಲ್ಲಬೇಕಾದ್ರೆ ಮೋಹನ್ ಭಾಗವತ್ ಯಾವತ್ತು ಚುನಾವಣೆ ನಿಲ್ತಾರೆ ನೋಡಿ, ಆವತ್ತು ನಾನು ಗೆಲ್ತೀನಿ. ಅಲ್ಲಿವರೆಗೂ ನಾನು ಗೆಲ್ಲಕ್ಕಾಗೋದಿಲ್ಲ. ಮುಂದಿನ ಚುನಾವಣೆಗೆ ನೀವು ಸ್ಪರ್ಧಿಸ್ತೀರಾ? ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡ್ತೀನಿ, ಏನಿಲ್ಲ. ಇಲ್ಲಾಂದರೆ ನಾನು ಬಸವನಗುಡಿನಲ್ಲಿ 14 ದಿವಸಕ್ಕೆ ಬಂದು ನಿಂತ್ಕೋಬೇಕಾ? ನಾನು ಅಕಸ್ಮಾತು ನಾನು ಜನಪ್ರಿಯ ಇಲ್ಲ ಅಂದರೆ ನನಗೆ ಡಿಪಾಸಿಟ್ ತೆಗೆದುಬಿಡು ಅವರು. 4 ಲಕ್ಷ ಸೌತಲ್ಲಿ ನಿಂತಾಗಲೂ ತೊಗೊಂಡೆ, ಅನಂತಕುಮಾರ್ ನಿಂತಾಗ 50,000ದಲ್ಲೂ ಸೋತಿದ್ದೆ, 3.5 ಲಕ್ಷ ತೊಗೊಂಡಿದ್ದೆ. ಆಗ ಓಟು ಡಿಪಾಸಿಟ್ ತೆಗೆದುಬಿಡ್ತಾರೆ ನಾವೇನಾದರೂ ಜನಪ್ರಿಯರಿಲ್ಲ ಅಂತಂದರೆ. ಕಾಂಗ್ರೆಸ್ ಪಕ್ಷ ಅಂತ ನನಗೆ ಓಟ್ ಕೊಡ್ತಾರೆ.